ಚೀಫ್ ಮಿನಿಸ್ಟರ್ ಅವ್ರ ಮಗನಿಗೂ ವೈವ್ ಆಫ್ ಮಾಡೋಕ್ಕಾಗಲ್ಲ ಕಟ್ಟಿಲ್ಲ ಅಂದರೆ. ಬಟ್ ಇದು ಸಂಕಟದ ವಿಚಾರ ಅಂದರೆ ಮಾಹಿತಿ ಇಲ್ಲ, ಮಾಹಿತಿ ಪಡ್ಕೊಂಡಿಲ್ಲ, ಮಾಹಿತಿ ಕೊಟ್ಟಿಲ್ಲ, ಕಟ್ಟ ಕಡೆಯ ಮನುಷ್ಯನವರೆಗೂ ಮಾಹಿತಿ ಹೋಗಿಲ್ಲ. ಈ ಪೇಟಿಎಮ್ ಅವರು ಮೊದಲು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಕೊಡ್ತಾ ಇದ್ದಾಗ ನಿನ್ನ ಟರ್ನ್ ಓವರ್ ಏನು, ನಿನ್ನ ವಹಿವಾಟೇನು, ನೀನು ಏನು ಮಾಡ್ತೀಯ ಅಂತ ಕೊಡ್ತಾಯಿದ್ರು. ಈಗ ಅದು ಮಾರ್ಕೆಟಿಂಗು. ನಿಮ್ಮ ಅಂಗಡಿಗೆ ಬರ್ತಾರೆ ಅವರು, ಅದನ್ನು ಪ್ಲಾಸ್ಟಿಕ್ ಇಟ್ಕೊಂಡೇ ಬರ್ತಾರೆ, 1,000 ಕೊಡಿ ಇಲ್ಲಿ ಇಟ್ಬಿಡ್ತೀನಿ ಅಂತ. ಮೇಡಮ್, ನಾವು ಕೆಲವು ಚಿಲ್ಲರೆ ಅಂಗಡಿಗಳಿಗೆ ಅಕೌಂಟ್ಸ್ ಮಾಡಿದ್ದೀವಿ. 7 ರೂಪಾಯಿ 8 ರೂಪಾಯಿ ಸಿಗರೇಟು 35 ಶೀಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬರುತ್ತೆ. ಇದು ಆನೆ ಪಟಾಕಿ ಸಿಡಿಯತ್ತೆ ಅನ್ನೋದು ನಮಗೆ ಗೊತ್ತಿತ್ತು. ಇದ್ರ ವಿಪರ್ಯಾಸ ಏನು ಅಂದರೆ, ಶೆಟ್ರ್ ಪರವಾಗಿ ಮಾತಾಡ್ತಾ ಇದ್ದೀನಿ, ಈ ತೆರಿಗೆ ವ್ಯವಸ್ಥೆ ಹೇಗಿದೆ ಅಂದರೆ, ಒಂದು ಕೆರೆಯಲ್ಲಿ ಒಂದು 20 ಮೀನಿದ್ದಾಗ ಹಿಡಿಯಲ್ಲ, ಜಾಸ್ತಿ ಆಗಲಿ ಇರುವ ನಾನು ವ್ಯವಸ್ಥೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ವ್ಯವಸ್ಥೆ ಅನುಷ್ಠಾನದ ಬಗ್ಗೆ ಮಾತಾಡ್ತಾ. ಇದರಲ್ಲಿ ಜ್ಞಾನ ಪರಿಜ್ಞಾನ ಇದೆ. ಅದೊಂದು ಸಣ್ಣ ಅಂಗಡಿ ಅಂತ ಇನ್ಸ್ಪೆಕ್ಟರ್ ಹೋಗಿರಲ್ಲ. ಯಾರೋ ಒಬ್ಬ ಪರಿಜ್ಞಾನ ಇರೋನು ಪೇಟಿಎಮ್ಮಿಂದ ಮಾಹಿತಿ ತಗೊಳ್ಳಿ. ಇದು ಸುಮಾರು ವರ್ಷದ ಮುಂಚೆ ಸೊಡೆಕ್ಸೋ ಪಾಸ್ ಅಂತ ಆಗಿತ್ತು. ನಾನೇ ಒಂದು ಕನ್ನಡಪ್ರಭದಲ್ಲೋ ಯಾವುದೋ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ. ಅದಾದ ನಂತರ ಆ್ಯಕ್ಷನ್ ತೊಗೊಂಡ್ರು. ಸೊಡೆಕ್ಸೋ ಪಾಸ್ ಅನ್ನೋದು ಫುಡ್ ಕೂಪನ್ನು. ಎಲ್ಲರೂ ಅದನ್ನು ಇಷ್ಟ ಬಂದಂಗೆ ಎಲ್ಲದಕ್ಕೂ ಉಪಯೋಗಿಸಿದ್ರು. ಭಾಳ ಜನ ತೆರಿಗೆ ಕಟ್ಟಿದ್ರು. ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಒಂದು 360 ಜನಕ್ಕೆ ನೋಟಿಸ್ ಕೊಟ್ಟು ತೆರಿಗೆ ಕಟ್ಟಿಸ್ಕೊಂಡ್ರು. ಇದರಲ್ಲಿ ನಾವು ತೆರಿಗೆ ಕಟ್ಟಲ್ಲ, ನಮಗೆ ಮಾಫಿ ಮಾಡಿ ಅನ್ನೋ ಪ್ರಶ್ನೆಯಲ್ಲಿ ನಮಗೆ ಮಾಫಿ ಮಾಡಿ ನ್ಯಾಯ, ನಾವು ತೆರಿಗೆ ಕಟ್ಟಲ್ಲ ಅನ್ನೋದು ನ್ಯಾಯಸಮ್ಮತ ಅಲ್ಲ. ಸರಿಯಾಗಿ ರಿಪ್ಲೈ ಕೊಡಬೇಕು, ಸಾಮೂಹಿಕವಾಗಿ ಕೊಡಬೇಕು. ಒಂದು ಹೈಕೋರ್ಟ್ ಪಿಟಿಷನ್ ಹಾಕಬೇಕು, 1000 ಜನ ಹಾಕಬೇಕು. ಹೈಕೋರ್ಟಲ್ಲಿ ಎಲ್ಲ ಸೇರಿ ಒಂದು ಹಿಯರಿಂಗ್ ಮಾಡ್ತೀನಿ ಅಂತಾರೆ. ಆವಾಗ ವಕೀಲತ್ವ ವಹಿಸಿದವರು ಇಷ್ಟು ದಿನ ನಮಗೆ ನೋಟಿಸ್ ಕೊಟ್ಟಿಲ್ಲ. ಈಗ ಬಟ್ ಕಾನೂನಲ್ಲಿ 1 ವರ್ಷದಲ್ಲೇ ನೋಟಿಸ್ ಕೊಡಬೇಕು ಅನ್ನೋ ರೂಲ್ಸ್ ಇಲ್ಲ. ಸರ್, ಇದ್ರ ಬಗ್ಗೆ ಒಂಚೂರು ಗಮನ ತಗೊಳ್ಳಿ ಸರ್. ಅದು ಆಕ್ಚುಲಿ 3 ತಿಂಗಳಿಗೆ ಒಂದ್ಸಲ ನಿಮ್ದು ಏನಾದರೂ ವೇರಿಯೇಷನ್ ಆದ್ರೆ ಕೊಡಬೇಕು ಅನ್ನೋ ನಿಯಮ ಇದೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಒಬ್ಬರಿಂದ ತಿಳ್ಕೊಂಡೆ. ಸರ್, ನಿಯಮ ಇದೆ, ಕೊಡಲೇಬೇಕು ಅನ್ನೋದು. ಈಗ ನಾನು ಹೇಳ್ತಾ ಇರೋದು ಪ್ರಕ್ರಿಯೆ ವಿಚಾರ ತಿಳ್ಕೊಳ್ಳಿ. ಇದು ಏನಾಗುತ್ತೆ ಅಂದರೆ, ಮರುಭೂಮಿಲಿ ಒದ್ದಾಡ್ತಾ ಇದ್ದವನಿಗೆ ನೀರು ಹೆಂಗೆ ಬರುತ್ತೆ ಬಾವಿಲಿ ಅಂತ ಹೇಳೋ ಥರ ಆಗತ್ತೆ ನನಗೆ. ಆ ಪರಿಸ್ಥಿತಿ. ಟ್ಯಾಕ್ಸ್ ಪೀರಿಯಡ್ ಈಸ್ 1 ಮಂತ್. ಒಂದು ಏರಿಯಾಗೊಂದು LBO ಇದೆ. ಪೇಟಿಎಮ್ಮಿಂದ ಮಾಹಿತಿ ತೊಗೋಬೋದಿತ್ತು, ಬ್ಯಾಂಕ್ ಸ್ಟೇಟ್ಮೆಂಟಿಂದ ಮಾಹಿತಿ ತೊಗೋಬೇಕಿತ್ತು. ಒಮ್ಮಿಂದೊಮ್ಮಲೆ ಹತ್ರ 1 ಲಕ್ಷ ಜನಕ್ಕೆ ನೋಡಿ. ಇದು ಡೊಮಿನೋಸ್ ಎಫೆಕ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಯಾರಾದರೂ 10 ಜನ ತೆರಿಗೆ ಕಟ್ಟಬೇಕು ಅನ್ನೋದು ಸಾಬೀತಾದರೆ ಇನ್ಕಮ್ ಟ್ಯಾಕ್ಸ್ ಎಫೆಕ್ಟ್ ಆಗುತ್ತೆ. ಕ್ಲಿಯರ್ ಕಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿಬಿಡ್ತಾರೆ. ಯಾಕೆಂದರೆ ನೀವು ಈಗಾಗಲೇ ಫೈಲ್ ಮಾಡಿಬಿಟ್ಟಿದ್ದೀರಾ. ಭಾಳಷ್ಟು ಕಡೆ ನೋಡಿದ್ದೀವಿ ಮೇಡಮ್, ಕಡಿಮೆ ಟರ್ನ್ ಓವರ್ ಡಿಕ್ಲೇರ್ ಮಾಡ್ತಾರೆ. 7 ಲಕ್ಷ 8 ಲಕ್ಷ. ಒಂದು 9 ವರ್ಷ ಆದಮೇಲೆ ನಮ್ಮ ಹತ್ರ ಬಂದಿರ್ತಾರೆ. ನಾನು ಮಾಡಿರೋ ತಪ್ಪಂತಲ್ಲ, ಬಟ್ ಅವ್ರದ್ದು 10 ವರ್ಷದ ಪ್ರಾಫಿಟ್ಟು 9 ಲಕ್ಷ ಇರುತ್ತೆ, 90 ಲಕ್ಷ ಇರುತ್ತೆ. 2 ಕೋಟಿ ರೂಪಾಯಿ ಮನೆ ತೊಗೊಂಡಿರ್ತಾರೆ, 2 ಲಕ್ಷ ರೂಪಾಯಿ EMI ಕಟ್ತಾ ಇರ್ತಾರೆ, 60,000 ರೂಪಾಯಿ EMI ಕಟ್ತಾ ಇರ್ತಾರೆ, 70,000 ರೂಪಾಯಿ EMI ಕಟ್ತಾ ಇರ್ತಾರೆ. ಇನ್ಕಮ್ ಟ್ಯಾಕ್ಸ್ 6 ಲಕ್ಷ ಡಿಕ್ಲೇರ್ ಮಾಡ್ತಾರೆ. ಒಂದ್ ಸೆಕೆಂಡ್ ಇದರ ಸಾಧಕ ಬಾಧಕ ನಾನು ನಿಮ್ಮ ಹತ್ರ ಕೇಳಬೇಕು ಸರ್. ಇದೊಂದು ರೀತಿ ಚಿಕ್ಕವ್ರನ್ನ ಭಕ್ಷಿಸಿ ದೊಡ್ಡವ್ರನ್ನ ಉಳಿಸೋ ಕೆಲಸವ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ. ಈಗ ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಫೋನ್ ಇದ್ರೆ ಸಾಕು, ಮನೆ ಬಾಗ್ಲಿಗೆ ಮನೆ ಡೋರ್ನ ಬೆಲ್ ಮಾಡಿ ತಗೊಳ್ಳಿ ಅಂತ ಮನೆ ಒಳಗೆ ಇಟ್ಟೋಗುವಂತಹ ವ್ಯವಸ್ಥೆ. ಈಗ ಇವ್ರುಗಳೆಲ್ಲರೂ ನಮ್ಮ ಹತ್ರ ದುಡ್ಡೇ ಬೇಕು, ಚೇಂಜೇ ಕೊಡಿ ಅಂತ ಈ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಕೇಳೋದ್ರಿಂದ ಬೆಂಗಳೂರಿನವ್ರು ಎಲ್ಲರೂ ಏನ್ ಮಾಡ್ತಾರೆ, ನಾವು ಓಕೆ ಮೊಬೈಲ್ಗೆ ಹೋಗೋಣ, ಇನ್ಸ್ಟಾಮಾರ್ಟ್ 2 ಸೆಕೆಂಡ್ ತಂದು ಕೊಡ್ತಾರೆ ಮನೆಗೆ ಅಂತ ಅಲ್ಲಿಗೆ ಹೋಗ್ತೀವಿ. ವ್ಯಾಪಾರ ಇಲ್ಲಿ ಕಡಿಮೆ ಆಗುತ್ತೆ, ಅಲ್ಲಿ ಜಾಸ್ತಿ ಆಗುತ್ತೆ. ಮೇಡಮ್, ಇದು ಈ ಪ್ರಕ್ರಿಯೆ ಹೇಳ್ಬಿಡ್ತೀನಿ. ಶೆಟ್ರದ್ದು ಒಂದು ಅಂಗಡಿ ಇದೆ. ಝೊಮ್ಯಾಟೋನು ಶೆಟ್ರ್ ಅಂಗಡಿಯಿಂದ ನನಗೆ ಡೆಲಿವರಿ ಮಾಡ್ತಾನೆ. ನಾನು ಝೊಮ್ಯಾಟೋಗೆ ಪೇ ಮಾಡ್ತೀನಿ, ಝೊಮ್ಯಾಟೋ ಶೆಟ್ರಿಗೆ ಪೇ ಮಾಡ್ತಾರೆ. ಝೊಮ್ಯಾಟೋ ತೆರಿಗೆ ಇವ್ರಿಗೆ ಹತ್ರ ವಸೂಲಿ ಮಾಡ್ತಾನ ಅಥವಾ ಇವ್ರು ಕೊಡ್ತಾನ ಅನ್ನೋದು ಝೊಮ್ಯಾಟೊ ಹೇಳಬೇಕು. ಇಲ್ಲಿ ಪ್ರಶ್ನೆ ಇರೋದು, ಇವರು ಇದಕ್ಕೆ ಒಪ್ಪಿಗೆ ಕೊಟ್ಟು ಡೀಲರ್ಗಳು ಏನಾದರೂ ಒಂದು ಸಮಾಧಾನಕರವಾದ ಸ್ಥಿತಿ ತಂದಿಲ್ಲ ಅಂದರೆ ಇಷ್ಟು ವಹಿವಾಟಿಗೆ ಪರ್ಚೇಸಸ್ ಮೇಲೆ ಕ್ವಶನ್ ಮಾಡ್ತಾರೆ. ಆಮೇಲೆ ಎಲ್ಲಿಂದ ಬಂತು, ಅದಕ್ಕೆ ಇನ್ಪುಟ್ ಟ್ಯಾಕ್ಸಿಗೆ ಕೊಡೋದಿಲ್ಲ ಅಸೆಸ್ಮೆಂಟ್ ಮಾಡಿದ್ರೆ, ಅದು ಕಟ್ಟಬೇಕು. ಇದು ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿ.
ಒಂದು ಹೇಗೆ ಕಡೆ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ? ನೋಡಿ, ಕೋಟೆ ಆಚೆ ಯುದ್ಧ ಮಾಡೋದು ನೀವು ಮಾಡಿ, ಕೋಟೆ ಒಳಗಡೆ ಜನನ ರಕ್ಷಣೆ ಮಾಡೋದು ನಿಮ್ಮ ಯುದ್ಧದಿಂದ ಸಾಧ್ಯ ಇಲ್ಲ. ಕೋಟೆ ಒಳಗಡೆ ಜನಕ್ಕೆ ಏನು ವ್ಯವಸ್ಥೆ ಆಗಬೇಕು, ಕೋರ್ಟ್ ವ್ಯವಸ್ಥೆ ಏನಾಗಬೇಕು, ಅವ್ರಿಗೆ ಏನು ಸಮಾಧಾನ ಕೊಡಬೇಕು, ಏನು ಸ್ಟೇ ತರಬೇಕು, ಇದು ಸ್ಟೇ ಕೊಡುವಂಥ ವ್ಯವಸ್ಥೆ ಸ್ಟೇ ಕೊಡ್ತಾರೆ 100%. ಮಾತಾಡಿದ್ದೀನಿ. ಸಾಮೂಹಿಕವಾಗಿ ಕೊಡಬೇಕು, ಬ್ಲ್ಯಾಂಕೆಟ್ ಆರ್ಡರ್ ಕೊಡಬೇಕು. ಇದರಿಂದ ಈಗ ಆಂಧ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆ ಇದು ಶುರುವಾಗುತ್ತೆ. ಇದು ನಮ್ಮ ಸ್ಟೇಟ್ ಅಲ್ಲಿ ಮಾತ್ರ ನೋಟಿಸ್ ಇಶ್ಯೂ ಈಗ ಆಗಿರೋದು, ನಮ್ಮ ಎಲ್ಲ ಸ್ಟೇಟ್ ಕಡೆ ಅಲ್ಲಿ ಆಗಿದೆ, ಬೇರೆ ಕಡೆ ಇನ್ನೂ ಆಗಿಲ್ಲ. ಆಗಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಆಗಿದೆ. ಒಂದು ಚಿಕನ್ ಅಂಗಡಿಗೆ 3 ಕೋಟಿ ಕಳಿಸಿದ್ದಾರೆ. ಯಾರು ಬೇಡ ಸರ್, ನಮ್ಮ ಪಕ್ಕದಲ್ಲೇ ಇದಾರಲ್ಲ, 60 ಲಕ್ಷ ಎಷ್ಟು ಸರ್ ನಿಮ್ದು? ತಮಗೊಂದು ನಾನು ವ್ಯಾಪಾರಸ್ಥನಾಗಿ ತಮಗೊಂದು ಕ್ವಶನ್ ಕೇಳ್ತೀನಿ. ಕೇಳಿ. ಈ ರೀತಿ ವ್ಯಾಪಾರಸ್ಥರ ಮೇಲೆ ಪ್ರಹಾರ ಮಾಡೋದ್ರಿಂದ ಈ ಸಣ್ಣ ಪುಟ್ಟ ವ್ಯಾಪಾರ ಪಾಪ ಅವ್ರಿಗೇನು ಗೊತ್ತಿರಲ್ಲ ಸರ್. ಇವಾಗ ನಾನು ಒಂದು ತರಕಾರಿ ಗಾಡಿ ಇಟ್ಕೊಂಡು ತರಕಾರಿ ಮಾಡ್ತಾ ಇರ್ತೀನಿ, ಅವ್ರಿಗೇನು ಗೊತ್ತಿರಲ್ಲ. ಇವ್ ಪಾಪ UPI ಪೇಮೆಂಟ್ ಇವಾಗ ನಿಂಬೆಹಣ್ಣು ತಗೋಬೇಕು ಅಂದ್ರೆ ಮಾಡ್ಬಿಟ್ಟು ಹೋಗ್ತಾರೆ, ಮೆಣಸಿನಕಾಯಿ ತಗೋಬೇಕಾದ್ರೆ ಮಾಡ್ಬಿಟ್ಟು ಹೋಗ್ತಾರೆ. ಈ ರೀತಿ ನೀವು ಏಕಾಏಕಿ ಅವನ ಮೇಲೆ ಇಷ್ಟೊಂದು ತಲೆ ಮೇಲೆ ಕಲ್ಲೆ ತಾಕೋ ಕೆಲಸ ಮಾಡ್ತಿರಲ್ಲ ನೀವು, ಇದು ಎಷ್ಟು ಸರಿ ಅಂತ ನನ್ನ ಈಗ ಅಭಿಪ್ರಾಯ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಿ ಸರ್. ನಿಮಗೊಂದು ಸಂಘಟನೆ ಇದೆ, ಇಲ್ಲ ನೀವು ವ್ಯಾಪಾರ, ಹೌದು ಹೌದು ಹೌದು. ಸರ್ಕಾರನ ನೀವು ಟರ್ನ್ ಓವರಿಂದ ಹಾಲು, ಹಸಿಮೆಣಸಿನಕಾಯಿ ಅದನ್ನೆಲ್ಲ ಹೊರಗಿಡಿ ಅಂತ ಕೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸರ್ ಈಗ ಅಗ್ರಿಗೇಟ್ ಟರ್ನ್ ಓವರಿಂದ ಇವಾಗ ಇವ್ರು ಈಗ ಏನ್ ಮಾಡ್ಬಿಟ್ಟಿದ್ದಾರೆ ಸರ್, ಇವತ್ತಿನ ಇವಾಗ ದಿನದಲ್ಲಿ- ಇವಾಗ ತಮಗೆ ಒಂದು ಮಾಹಿತಿ ಇದೆಯಾ ಅನ್ಸುತ್ತೆ. 5% GST, 18% GST, 12. 18%, 12% GST. ಈ 5% GST ಕೂಡ ಈ ರಾಜ್ಯ ಸರ್ಕಾರ ತೆರಿಗೆ, ಕೇಂದ್ರ ಸರ್ಕಾರ ತೆರಿಗೆ ಕಲೆಕ್ಟ್ ಮಾಡ್ತಾನೆ. ಹೌದು 18% ಅವರು ಕಲೆಕ್ಟ್ ಮಾಡ್ತಾನೆ. ಹೌದು. ಆಗ ಬರ್ಡನ್ ಯಾರಿಗೆ ಇವಾಗ ನಾನು ಒಂದು ಕಾಫಿ ಕುಡಿದಾಗ ಅದಕ್ಕೂ 5% ಅವ್ನು ತಗೊಂಡಿರೋದು ಗೊತ್ತಾಗಲ್ಲ, 18% ಅವ್ನು GST ಇದು ಕಟ್ಟೋದು ಯಾರಿಗೂ ಗೊತ್ತಾಗ್ತದೆ. ಸರ್ ಈಗ ನಿನ್ನೆ ಅದನ್ನ ಇದು ಮಾಹಿತಿ ಮೂಲಕ ಸರಿ ಅದು ಮಾಡಿಸ್ಬೇಕು, ಅದೇ ಬೇಕಾಗಿರೋದು. ಪ್ರಶ್ನೆ ಮೂಲಕ ಅಲ್ಲ. ಒಂದು ಪ್ರಶ್ನೆ ಮೂಲಕ ನಾನು ಇವ್ರ ಜೊತೆ ಸೇರ್ಕೊಂಡ್ಬಿಡ್ತೀನಿ, ನಾನು ಬಡವ ಅಂತ. ಬಟ್ ಇವರು ಬಡವರೇ 50 ಲಕ್ಷಕ್ಕೆ ತೆರಿಗೆ ಕಟ್ಟಿದ್ದಾರೆ. ಇರೋ 1,57,00,000 ಡೀಲರ್ಸು ಭಾರತ ದೇಶದಲ್ಲಿ. ಇದು ಒಂದೇ ನಾಚಿಕೆ ಕೇಡಿನ ಸಂಗತಿ. ಇಡೀ ದೇಶದಲ್ಲಿ ನಮಗೆ 1,55,00,000 ರಿಜಿಸ್ಟರ್ಡ್ ಡೀಲರ್ಸು. ಇನ್ನೊಂದು ಇವ್ರು ಕೇಳಬೇಕಾಗಿರೋ ಪ್ರಶ್ನೆ, 50 ಲಕ್ಷ ಥ್ರೆಶೋಲ್ಡ್ ನೀಡಿ ಸಾಲೋದೇ ಇಲ್ಲ, 1 ಕೋಟಿಗೆ ಹತ್ತಿಸಿ. 8% ಇನ್ಫ್ಲೇಷನ್ ಅಂದಮೇಲೆ 5-6 ವರ್ಷಕ್ಕೊಂದ್ಸಲ ಜಾಸ್ತಿ ಮಾಡೋ ಬದಲು ಪ್ರತಿ ವರ್ಷ ಜಾಸ್ತಿ ಮಾಡಿ 20-40 ಆಯಿತು, 40-80 ಯಾಕಾಗಿಲ್ಲ, 1 ಕೋಟಿ ಯಾಕಾಗಿಲ್ಲ? ಹೌದು 1 ಕೋಟಿ ಆದರೆ ಇದರಲ್ಲಿ